4th ಸೀಸನ್ ಅಲ್ಲಿ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರು ಇಬ್ರು ಬಂದಿದ್ರು ಅನ್ನೋದು ಒಂದು ಸುದ್ದಿ. ಸರ್ ಲಾಸ್ಟ್ ಸೀಸನ್ ನೋಡಿ ಕರೆಸಿದ್ದಾರೆ ಅನ್ನೋದನ್ನ ಕೆಲವರು ಅಪವಾದ ಮಾಡ್ತಾ ಇರ್ತಕ್ಕಂಥದ್ದು, ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅದ್ರ ಬಗ್ಗೆ ಆರೋಪ ಏನಿಲ್ಲ ಸರ್. ಅದ್ರಲ್ಲಿ OTT ಬಂದಿದ್ದ, ಅದ್ರಲ್ಲಿ ಏನು ಇದಿಲ್ಲ ಮಾಡ್ಕೊಂಡು ಅದ್ರಲ್ಲೂ 100% ಕೊಟ್ಟ, ಹೊರಗಡೆ ಬಂದ. ಅದ್ರಲ್ಲಿ ಆರೋಪ ಮಾಡುವಂತ ವಿಷಯ ಏನೂ ಇಲ್ಲ ಸರ್. ಅದರಲ್ಲಿ ಜನಗಳು ಮಾತಾಡ್ತಾರೆ, ಅದಕ್ಕೆ ಏನು ಇದು ಮಾಡೋಕ್ಕಾಗಲ್ಲ. ಎಲ್ಲರ ಬೈಲು ಬಂದೇ ಬರುತ್ತೆ ಆಬ್ವಿಯಸ್ಲಿ. ಅದು ನೀವಾಗಿರ್ಬೋದು, ನಾವಾಗಿರ್ಬೋದು, ನೆಗೆಟಿವ್ ಪಾಸಿಟಿವ್ ಕ್ಲೋಸ್ ಫ್ರೆಂಡ್ಸ್ ಆದಾಗ ಅದು ಬಂದೇ ಬರುತ್ತೆ ಸರ್. ನೆಗೆಟಿವ್ ಪಾಸಿಟಿವ್ ಇದೇ ಇರುತ್ತೆ ಸರ್. ನೀವು ಇಲ್ಲೋದ್ರು ನೀವು ಕ್ಯಾಮ್ರಾ ಇಟ್ಕೊಂಡ್ರೆ ಅದ್ರಲ್ಲಿ ನೆಗೆಟಿವ್ ಪಾಸಿಟಿವ್ ಅದರಲ್ಲೂ ಸಹ ಹುಡುಕ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಜನಗಳು ಎಲ್ಲಾ ತರನು ಮಾತಾಡ್ತಾರೆ. ನಾವು ಪಾಸಿಟಿವ್ ಏನಿದೆ ಅದನ್ನ ಮಾತ್ರ ತಗೊಂಡು ಮುಂದೆ ಹೋಗ್ಬೇಕು ಅಂತ ನಾವು ಇದ್ ಮಾಡ್ಕೊಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅವನಿಗೆ ಸೀಮಿತವಾಗಿದ್ದದೆಲ್ಲ ಅದು ಸೀಮಿತವಾಗಿಲಿ. ಈಗ ಗೆದ್ದು ಹೊರಗಡೆ ಬರ್ತಾನೆ, ಇದೇ ಇದನ್ನ ಅವನ ಜೊತೆ ನೋಡಿ ನೀವೆಲ್ಲ ಸೆಲೆಬ್ರೇಟ್ ಮಾಡಬೇಕು, ನೀವೆಲ್ಲ ಇರ್ಬೇಕು, ನಿಮ್ ಸಪೋರ್ಟ್ ಸಹ ಇರ್ಬೇಕು ಅವನಿಗೆ. ಗೆದ್ದು ಬರ್ತಾನೆ. ಸೊ ನೀವೆಲ್ಲ ಇಲ್ಲೇ ಇರಿ, ಖಂಡಿತ ವಿಶ್ ಮಾಡೋಣ, ಎಲ್ಲ ಸೇರಿ ವಿಶ್ ಮಾಡೋಣ. ಖಂಡಿತ ಬರ್ತಾನೆ. ಥ್ಯಾಂಕ್ ಯು. ಇವರು ನಮ್ಮ ಆಪ್ತರು. ಆತ್ಮೀಯರಾಗಿ ನೀವೆಲ್ಲರೂ ಕೂಡ ಇಲ್ಲಿವರೆಗೂ 11 ಸೀಸನ್ಗಳನ್ನು ನೋಡಿದ್ದೀರಾ. ಯಾವುದೇ ಕಂಟೆಸ್ಟೆಂಟ್ ಆದ್ರೂ ಕೂಡ ತನ್ನ ಎದುರಾಳಿಗಳ ಕೈಲಿ ಇವನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೇಳ್ಬಿಟ್ಟು ಎಲ್ಲೂ ಕೂಡ ಉಲ್ಲೇಖ ಮಾಡಿರ್ಲಿಲ್ಲ. ಹಾಗಾಗಿ ತನ್ನ ವಿರೋಧಿ ಕಂಟೆಸ್ಟೆಂಟ್ ಕೈಲೇ ಇವರು ಒಬ್ಬ ವಿನ್ ಆಗ್ತಕ್ಕಂಥ ಒಂದು ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಹೊಗಳಿಕೆಗೆ ಪಾತ್ರವಾದಂಥವ್ರು. ಆಮೇಲೆ ನಮ್ಮ ಗುಬ್ಬಿ ಮಣ್ಣಲ್ಲೆಲ್ಲ ಒಂದ್ ಕಡೆ ಕಲೆ ಬಹಳ ಸಾಕಷ್ಟಿದೆ. ಹಾಗಾಗಿ ಆ ಗುಬ್ಬಿ ಮಣ್ಣಿಂದ ಬಂದಿರೋದ್ರಿಂದಾಗಿ ನಮ್ಮ ಹುಡುಗ 100% ಅವರು ವಿನ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಮೇಲೆ ಇನ್ನೊಂದು, ನೀವೆಲ್ಲರೂ ಕೂಡ ಈಗ ಹನುಮಂತು ಮತ್ತೆ ತ್ರಿವಿಕ್ರಮ್ ಮೇಲೆ ಸಾಕಷ್ಟು ಹೋಪ್ ಇದೆ. ಇಲ್ಲ ಹನುಮಂತು ಗೆಲ್ಬಹುದು, ಇಲ್ಲ ತ್ರಿವಿಕ್ರಮ್ ಗೆಲ್ಬಹುದು ಅಂತ ಹೇಳ್ಬಿಟ್ಟು. ಹನುಮಂತು ಗೆದ್ರೆ ಈ ಪ್ರೈಸ್ ತಗೊಂಡು ಮನೆಗೆ ಹೋಗ್ತಾರೆ. ಅದೇ ನಮ್ ತ್ರಿವಿಕ್ರಮ್ ಗೆದ್ರೆ ಏನಾಗುತ್ತಾರೆ, ಲೈಫ್ ಅನ್ನ ಕಟ್ಕೊಳ್ತಾರೆ ಅಲ್ವಾ ಸರ್. ಹಾಗಾಗಿ ಲೈಫ್ ಕಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ. ಹಾಗಾಗಿ ಅವರು ಈಗಾಗಲೇ ಹೇಳಿದ್ದಾರೆ, ನಾನು ರೆಕ್ಕೆ ಕಟ್ಕೊಂಡು ಯಾರಿಗೂ ಎತ್ತರಕ್ಕೆ ಹಾರಬೇಕು ಅಂತಕ್ಕಂಥ ಒಂದು ಕನಸನ್ನ ಹೊತ್ತಿದ್ದಾರೆ. ಹಾಗಾಗಿ ಅವರು ಖಂಡಿತವಾಗಲೂ ಕೂಡ ಈ ಬಿಗ್ ಬಾಸ್ ಅನ್ನ ಗೆದ್ರೆ ಅವರ ಜೀವನ, ಅವರ ಲೈಫು ಮತ್ತೆ ಅವರ ಕೆರಿಯರ್ ಎಲ್ಲೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಏನು ಗುಬ್ಬಿ ಸ್ನೇಹಿತರಿದ್ದೀವಿ, ನಾವೆಲ್ಲರೂ ಕೂಡ ಹಾರೈಸ್ತಕ್ಕಂಥದ್ದು ಅಷ್ಟೇ. ನಾವೀಗಾಗಲೇ ಅನ್ಕೊಂಡ್ಬಿಟ್ಟಿದೀವಿ, ಯಾಕಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈಗಾಗಲೇ ನಮ್ಮ ಗುಬ್ಬಿಲಿ ಪಟಾಕಿ ಸಿಡಿತಾ ಇದೆ. ಹಾಗಾಗಿ 100ಕ್ಕೆ 200 ಭಾಗ ನಮ್ಮ ಹುಡುಗ ಗೆಲ್ಲದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಜೊತೆಗಿರಿ, ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಆ ಸಂಭ್ರಮವನ್ನು ಆಚರಣೆ ಮಾಡೋಣ.